ನಮ್ಮ ಮೇಡಮ್ ಅವ್ರು ಇಷ್ಟು ದಿನ ಅವ್ರಿಗೆ ಮಾತ್ರ ಮೀಶೋದಲ್ಲಿ ತರಿಸ್ಕೊಂತಿದ್ರು, ಇವತ್ತು ನೋಡಿರೋ ಅಪ್ರೂಪಕ್ಕೆ ನನಗೂ ತರಿಸ್ಬಿಟ್ಟವ್ರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ 2 ಟೈಮು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಕ್ಕೆ ಇವತ್ತು ಸ್ವಲ್ಪ ಆರಾಮ್ ಅನ್ನಿಸ್ತಾ ಇತ್ತು. ಆದರೂ ಕೂಡ ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಸಂಜೆ ತನಕ ರೆಸ್ಟ್ ಮಾಡಿಕೊಂಡು ಸಂಜೆಯಿಂದ ವ್ಲಾಗ್ನ ಶುರು ಮಾಡಿಕೊಂಡೆ. ಬೆಳಗ್ಗೆ ಮನೆಯೆಲ್ಲ ಒರೆಸ್ಕೊಡೋಕ್ಕಾಗಿಲ್ಲ ಅಂತ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ, ಅವ್ರು ಡೈರೆಕ್ಟ್ ಕೆಲ್ಸಕ್ಕೆ ಹೋಗಿದ್ರು. ಇನ್ನು ಸಂಜೆಯಿಂದ ಎದ್ಮೇಲೆ ನಾನು ನೆಲ ಎಲ್ಲ ಒರೆಸ್ಕೊಟ್ಟೆ. ಅವರು ಕೂಡ ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಮುಗಿಸಿ ಅದಾದಮೇಲೆ ಇಬ್ಬರು ಕೂಡ ಊರ ಕಡೆ ಹೋಗೋಣ ಅಂತ ಹೊರಟ್ವಿ. ನನಗಂತೂ ಸಂಜೆ ಟೈಮ್ ಊರಿಗೆ ಹೋಗೋದಕ್ಕೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಇಂಥ ಚೆನ್ನಾಗಿರೋ ವ್ಯೂ ನೋಡಲಿಕ್ಕೆ ಸಿಗುತ್ತೆ. ಹಸಿರಾಗಿರೋ ರಾಗಿ ತೆನೆ ಮಧ್ಯೆ ಆ ಕೆಂಪುಗಿರೋ ಸೂರ್ಯನ ನೋಡ್ತಾ ಹೋದ್ರೆ ಮನ್ಸಿಗೆ ಒಂಥರ ಖುಷಿ ಅನ್ಸುತ್ತೆ. ಇನ್ನು ಮನೆ ಹತ್ರ ಬಂದೋಳ್ಗೆ ಸೀದಾ ಜೋಳ ಕಾಣಿಸ್ತು. ಅದರಲ್ಲಿ 3 ಚೆನ್ನಾಗಿರೋದನ್ನ ಆರಿಸ್ಕೊಂಡು ನಾನು ಗಾಡಿ ಹತ್ರ ಇಟ್ಕೊಂಡೆ. ಇಲ್ಲಿ ನೋಡಿ ನಮ್ಮ ಕ್ಯೂಟ್ ಗೆಸ್ಟ್ಗಳು ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಚೇರ್ ಮೇಲೆ ಅಂತ. ನಮ್ಮ ಮನೆಯವರು ಒಂದ್ ಕಡೆ ಪೂಜೆ ಮಾಡ್ತಾ ಇದ್ರು, ಇನ್ನೊಂದ್ ಕಡೆ ನಾನು ಹಂಗೆ ನೇಚರ್ನ ಎಂಜಾಯ್ ಮಾಡ್ಕೊಂಡು ನಿಂತಿದ್ದೆ. ಇನ್ನು ನಮ್ಮ ಮನೆಯವ್ರಿಗೇನೋ ಟೌನಲ್ಲಿ ಕೆಲಸ ಇತ್ತು ಅಂತ ಸ್ವಲ್ಪ ಹೊತ್ತು ಅಲ್ಲಿದ್ದು ಮತ್ತೆ ತಿಪ್ಟೂರ್ ಕಡೆ ಬಂದು ಇನ್ನು ಮನೆಗೆ ಬಂದು ಟೀ ಕೊಡ್ಕೊಂಡು ಹಾಗೆ ಜೋಳ ತಂದಿದ್ನಲ್ಲ ಅದನ್ನ ಬಿಡಿಸಿ ನೋಡಿದ್ರೆ ಅದಿನ್ನು ಫುಲ್ ಎಳೆದಾಗಿತ್ತು. ಆದರೆ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಹೊರಗಡೆ 1 ಪೀಸ್ನ 30 ರೂಪಾಯಿಗೆ ಸೇಲ್ ಮಾಡ್ತಾರೆ, ಆದರೆ ರೈತರ ಹತ್ರ ನಿಜವಾಗ್ಲೂ ಕೆಜಿ ಲೆಕ್ಕದಲ್ಲಿ ತುಂಬ ಅಂದ್ರೆ ತುಂಬ ಕಡಿಮೆ ಪ್ರೈಸ್ಗೆ ತಗೋತಾ ಇದ್ದಾರೆ. ಎಲ್ರಿಗೂ ಗೊತ್ತಿರೋದೆ, ಇನ್ನೇನು ಹೇಳೋಕ್ಕಾಗುತ್ತೆ ಅಲ್ವಾ. ಇನ್ನು ಇಷ್ಟು ದಿನ ನಾನು ಮೀಶೋದಲ್ಲಿ ನನಗೆ ಅಂತ ಶಾಪಿಂಗ್ ಮಾಡ್ತಾ ಇದ್ದೆ. ಅದೇ ಫಸ್ಟ್ ಟೈಮು ನಮ್ಮ ಮನೆಯವ್ರಿಗೋಸ್ಕರನೂ ಶಾಪ್ ಮಾಡಿದ್ದೆ. ಕಲರು ವಿಡಿಯೋದಲ್ಲಿ ಬ್ಲ್ಯಾಕ್ ಕಾಣಿಸ್ತಾ ಇದೆ, ಆದರೆ ಇದು ಪಾಚಿ ಕಲರ್ ಇದೆ. ಕಾಟ್ ಸೆಟ್ಟು ಕಂಫರ್ಟಬಲ್ ಆಗಿದೆ. ಈ ತರ ಕಲೆಕ್ಷನ್ಸ್ ನಮ್ಮ ಮನೆಯವ್ರ ಹತ್ರ ಇರ್ಲಿಲ್ಲ, ಸೊ ಹಾಗಾಗಿ ಒಂದು ಟ್ರೈ ಮಾಡೋಣ ಅಂತ ತರಿಸ್ದೆ. ನಿಜವಾಗ್ಲೂ ಚೆನ್ನಾಗಿತ್ತು, ಹಾಗೆ ನಾನ್ ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅಂತಾನು ಅನಿಸ್ತು. ಹಾಗೆ ವೇರ್ ಮಾಡಿದಾಗ ಒಂಥರ ಕ್ಲಾಸಿಕ್ ಲುಕ್ ನ ಕೊಡ್ತಾ ಇತ್ತು. ಜೊತೆಗೆ 4 ಪಾಕೆಟ್ಸ್ ಗಳು. ನೀವು ಕೂಡ ನಿಮ್ಮ ಮನೆಯವ್ರಿಗೆ ಆರಾಮ್ಸೆ ಇದನ್ನ ಗಿಫ್ಟ್ ಮಾಡಬಹುದು. ಈ ಪ್ರಾಡಕ್ಟ್ ಲಿಂಕ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಒಂದ್ಸಲ ಚೆಕ್ ಮಾಡಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.